ಇರ್ತಾವ್ರಿ ನಮಗೆ ಫೋನ್ ಕಡಿಮೆ ಇರ್ತಾವಲ್ಲ ನಮಗೆ ಫೋನ್ ಬರೋದು ಕಡಿಮೆ ರೀ, ಅದಕ್ಕೆ ಎತ್ತೀವಿ ಮತ್ತೆ ತಿರುಗಿ ಫೋನ್ ಮಾಡ್ತೀವಿ. ಅವ್ರಿಗೆ ಭಾಳ ಇರ್ತಾವೆ. ಭಾಳ ಇರ್ತಾರೆ. ಎಚ್ ಕೆ ಪಾಟೀಲ್ ಎಲ್ಲಿದ್ದಾರೆ? ನಿನ್ನೆ ಬಂದು ಹೋಗಿದ್ದೀರಿ ಅವ್ರ ಕಾರ್ಯಕ್ರಮ? ಹುಬ್ಬಳ್ಳಿಗೆ ಹೋಗ್ಯಾರ. ನಿನ್ನೆ ಬಂದು ತಮ್ಮನ್ನು ಭೇಟಿಯಾಗಿ ಹೋಗ್ಯಾರ. ನನ್ನ ಭೇಟಿಯಾಗಿ ಅವತ್ತು ರೂಮಿಗೆ ಬಂದಿದ್ದರಿ. ಇದು ನಾವು ಇನ್ನೂ ಜೋರಾಗಿದ್ರಿ. ನಾವು ಜೊತೆ ನಾವು ಮಾತಾಡಿಲ್ಲ, ಮಾತಾಡಿಲ್ಲ, ಆಶೀರ್ವಾದ ಅಷ್ಟ ಮಾಡ್ತೀರಿ. ಏನು ಮಾಡಿ ಯಾಕಂದ್ರೆ ನಿನ್ನೆ ಸ್ವಲ್ಪ ಸುಸ್ತು. ಇವತ್ತು ಸಂಪೂರ್ಣ ಆರಾಮಂದು ನನಗೆ ಅನಿಸ್ತಾ ಇದೆ. ಅವ್ರು ಮೆಡಿಕಲ್ ಫೀಲ್ಡ್ ಅವರು ಡೈರೆಕ್ಟರ್ ಆದ್ಮೇಲೆ ಹೇಳಿದ್ರು, ಇದೊಂದು ದೊಡ್ಡ ಪವಾಡ್ರಿ, ಎಲ್ಲ ನಾರ್ಮಲ್ ಅದಾವು, ಸ್ವಲ್ಪ ಸುಸ್ತು ಅನ್ನೋದು ಅಷ್ಟ. ಮತ್ತು 33 ದಿವಸ ನೀರಿಲ್ಲ ಅಂದ್ರೆ ಅದು ಬೇಕಾಗುತ್ತೆ. ನಾವು ಅದಕ್ಕೆ ಇಮಿಡಿಯೇಟ್ ಸಲೈನ್ ಅಷ್ಟು ಹಚ್ಚಿವಿ. ನಾವು ಎಲ್ಲ ನಾರ್ಮಲ್ ಇಲ್ಲ. ನಾವು ಆಂಧ್ರದಲ್ಲಿ ಮಾಡಿದಾಗ ಪಾದಯಾತ್ರೆ ಎಲ್ಲ ಕವರ್ ಮಾಡ್ತೇನೆ. ನಾವು ನೆಕ್ಸ್ಟ್ ಒಟ್ಟು ಮಾಡಿಲ್ಲ. ನಾವು ಅನುಷ್ಠಾನ ಮುಗಿದ ತಕ್ಷಣ ತಾನೇ ಎಲ್ಲ ಕವರ್ ಆಗ್ತದೆ ನಡೀರಿ ಅಂದ್ರೆ ತಾನೇ ಕವರ್ ಆಗ್ತಾ ಇತ್ತು. ಪಾಪ ಅಲ್ಲಿರೋ ಅಲ್ಲಿ ನಮ್ಮ ಆಂಧ್ರದಲ್ಲೂ ಕೂಡ ಅವರು ಭಾಳ ಎಲ್ಲ ಕಡೆಗೆ ರಸ್ತೆಗೊಂದು ವ್ಯವಸ್ಥೆ ಮಾಡಿರ್ತಾರೆ. ಒಂದು ವ್ಯಾನ್ ಹೇಳಿದ್ರು ಶ್ರೀಶೈಲ ಪಾದಯಾತ್ರೆ ಮಾಡಿದ್ದೆವು. 350 ಕಿಲೋಮೀಟ್ರ್ ಶ್ರೀಶೈಲಕ್ಕೆ ಹೋಗೋ ಪಾದಯಾತ್ರೆ ಭಾಳ ಲಾಂಗ್. ಮಧ್ಯದಾಗ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಭಾಳ ಸುಸ್ತಾಗಿತ್ತು. ಅದು ಸುಸ್ತಾಗ ಕಾರಣ ಸ್ವಯಂ ಕುರಿತು ನಮಗೆ ದೊಡ್ಡ ತಪ್ಪು. ನಾರ್ಮಲ್ ಚಪ್ಪಲಿ ಹಾಕೊಂಡು ಹೋದ್ರೆ ಓದ್ತಿದ್ದೆವು. ಪಾದರಕ್ಷೆ ಹಾಕೊಂಡು ಒಂದು 100 ಕಿಲೋಮೀಟ್ರ್ ಮೇಲೆ ನಡೆದೆವು. ಅದು ಕಾಲೆಲ್ಲ ಉಬ್ಬಿಬಿಟ್ಟಿತ್ತು. ಅದು ಪರಿಸ್ಥಿತಿ ಹೇಗಿತ್ತು ಅಂದರೆ ಬಹುಶಃ ಶ್ರೀಶೈಲ ಪಾದಯಾತ್ರೆ ನಮ್ಗೆ ಇವತ್ತು ನಾವು ಹೋಗ್ಬಿಡ್ತೀವಿ. ಇವ್ರು ಉಳಿದವರೆಲ್ಲ ಅಡ್ಡ ಪಲ್ಲಕ್ಕಿ ಮಾಡ್ತೀವಿ, ಇಲ್ಲಿಂದ ಅಡ್ಡ ಪಲ್ಲ ಓದಿ ಒಂದು ರೆಡಿಯಾಗ ನಮ್ಮ ಜನ ಅಲ್ಲ. ಎಲ್ಲಿದೆ ನಾವು ಮಹಾಬಾಬ್ ನಗರ ಇದೆ, ಇನ್ನು 200 ಕಿಲೋಮೀಟ್ರ್ ಹೋಗಿ ಶ್ರೀಶೈಲ. ಅಲ್ಲಿಂದ ಅಲ್ಲಿ ಅಡ್ಡ ಪಲ್ಲಕ್ಕಿ ತೋರ್ತಿವ್ರಿಗೆ ಬುದ್ಧಿದೆ ನಿಮ್ಗೆ ಅನ್ಸ್ತಾ ಇದೆ. ಅಡ್ಡ ಪಲ್ಲಕ್ಕಿ ಅಲ್ಲಿ ಮಹಾಬಾಬ್ ನಗರಿಂದ ಅಡ್ಡ ಪಲ್ಲಕ್ಕಿ ನಿಮ್ಮನ್ನ ಇದು ಮಾಡಲ್ಲ ಅಂದರೆ ಇಲ್ಲ. ಹಂಗಾಗಲ್ಲ, ನೀವು ಅಂದ್ಕೊಂಡು ಸುಲಭ ಇಲ್ಲ. ಮಧ್ಯೆ ಅದು ಒಂದು ಗ್ರಹಣ ಒಂದು ಬಂದದ. ಈ ಗ್ರಹಣಗಳು ಬಂದಾಗ ತೊಂದರೆ ಮಾಡ್ತಾವ. ಹಾಗಾಗಿ ಗ್ರಹಣ ತೊಂದರೆ ಇದೆ. ಏನು ಚಿಂತೆ ಮಾಡ್ಬೋದು. ಒಂದು ದಿವ್ಸ ಮತ್ತೆ ರೆಸ್ಟ್ ಮಾಡ್ತೀವಿ ಅಂತ ಪಾಪ. ಅಲ್ಲಿ ಆಂಧ್ರ ಜನ ಭಾಳ ಮುಗ್ಧ ಜನರು, ನಮ್ಮ ಆಂಧ್ರದವರು ಎಲ್ಲ ಕಡೆಗೆ ಕಾಯ್ತಾ ಇದ್ರು. ಒಂದು 2 ದಿವಸ ಪಾಪ ಜನರಿಗೆ ಹೇಳಿ ಡೇಟ್ ಪೋಸ್ಟ್ಪೋನ್ ಮಾಡಿದೆವು. ಜನರಿಗೆ ಡೇಟ್ ಏನಾದ್ರೆ ನಾವು ಹೇಳಿ ಡೇಟ್ಗೆ ಹೋಗೋಕ್ಕಾಗೋದಿಲ್ಲ ಪಾದಯಾತ್ರೆದಾಗ. ಮುಗ್ಧ ಜನ ಪಾಪ. ಅದಕ್ಕಾಗಿ ಅವಾಗ ಅಲ್ಲೆಲ್ಲ ಚೆನ್ನಾಗಾಯ್ತು. ಶ್ರೀಶೈಲ ಪಾದಯಾತ್ರೆ ಮುಗಿದ್ಮೇಲೆ ಬೇರೆ ಪಾದಯಾತ್ರೆ ಆಗ್ಯದವ. ಇಲ್ಲಿ ಉಳಿವಿ ಪಾದಯಾತ್ರೆ ಇಟ್ಕೊಂಡಿದ್ರಿ ಅಂತಲ್ಲ, ಹೋಗ್ತೀವಿ ಹೇಳಿದ್ರು, ಪೋಸ್ಟ್ಪೋನ್ ಮಾಡಿದ್ರು. ಇದು ಭಾಳ ಸುಸ್ತು ಆಗ್ಯದ, 33 ದಿವಸ ಭಾಳ ಆತಿದ್ರು. ಇಲ್ಲ ಅವರು 775 ತಾಸು ಅಂತೇಳಿ ಮಾಡ್ಯಾರ. ಅದನ್ನು ಅವ್ರ ಗುರುಗಳು 775 ವರ್ಷ ಬದುಕಿದ್ರು. ನಮ್ಮ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿ DR ಪಾಟೀಲ್ಗೆ ನೋಡಿ ನಾವು ಕೊಟ್ಟದ್ದು. ಫಸ್ಟ್ ನಾವು ಅನುಷ್ಠಾನ ಯಾವುದು ಹಿಂದಿನ ದಿವಸ ಫೋನ್ ಮಾಡಿದ್ದೇವೆ DR ಪಾಟೀಲ್. ಆಗ ನಾವು ಫೋನ್ ಮಾಡಿದಾಗ ಅದು ಎತ್ತಿಲ್ಲ. ನಂತರ ಅವ್ರು ಮಾಡಿದರು ನೋಡ್ರಿ. ಯಾಕಂದರೆ ಹಳ್ಳಿ ಅದು ಮೊದಲೇ ಅಂತರ್ಗಂತರು ಜನರಿಗೆ ಏನೂ ತೊಂದರೆ ಆಗಲಾರ್ದಂಗೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಭಾರಿ ಜನ ರೀ, ಭಾರಿ ಜನ. 4ನೇ ತಾರೀಕು 2 ಲಕ್ಷ ಜನ ವಿಪರೀತ ಜನ ಆಗೋದೇ ಇಲ್ಲ. ಬಟ್ ಎಲ್ಲ ಕಡೆ ಮಂದಿ ಅಲ್ಲ. ನಮ್ಮ ಜನ ಏನು ಗೊತ್ತಾ, 10 ಲಕ್ಷಕ್ಕೆ ಮೀರಿ ಹೋಗ್ತಾರೆ. ಯಾಕಂದ್ರೆ ಇಲ್ಲೇ ಮಾಡಲಿ. ಹಾಗಾಗಿ 10 ಲಕ್ಷ ಅಂದ್ರೆ ನಮ್ಗೆ ಕಾಮನ್ ಅಂತ, 1 ಲಕ್ಷ ಅಂದ್ರೆ ನಮ್ಗೆ ಜನ ಕಡಿಮೆ ಅಂತ. ನಮ್ಮ ಕಾರ್ಯಕ್ರಮ ಇಲ್ಲಿ ಅಂತಿಲ್ಲ. 10 ಲಕ್ಷ ಅನ್ನೋದು ಬೇರೆ ಎಲ್ಲ ಹೋಗ್ಲಕ್ಕ ಅದು ಸೇರ್ತದೆ. ಹಾಗಾಗಿ ಈ ಭಾಗದಾಗ ಇವರು ಇಡೀ ನಮ್ಮ ಗದಗ ಏನೋ ಒಂದು ತಂದೆ ಇದ್ದಾಗ ನಮ್ಮ DR ಪಾಟೀಲ್ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಫೋನ್ ಮಾಡಿದಾಗ ಅದಕ್ಕಾಗಿ ಅಂದೆ ಬಂದು ಹೋಗ್ಯಾರ ಅಂದ್ರೆ ನೀವು ಬಂದಾಗ ನಾವು ಸ್ವಲ್ಪ ಮಲಗಿದ್ದೆ ಅನಿಸ್ತಾ. ಮಲಗಿದ್ರೆ ಎಬ್ಬಿಸ್ಬೇಡಂತೆ. ನಾವು ಮತ್ತೆ ಸಾಯಂಕಾಲ ಬರ್ತೀನಿ. ಇವತ್ತು ಬೆಂಗಳೂರಿಗೆ ಹೋಗ್ತೀನಿ ರೀ, ಸಾಯಂಕಾಲ ಬರ್ತೀನಿ. ಅವ್ರು ಎಚ್ಚರಿದ್ದಾಗ ಹೇಳ್ರಿ ಅಂತ ಹೇಳಿದ್ವಿ. ಎದ್ದಾರ ಅಂತ ಬೆಂಗಳೂರಿಗೆ ಟ್ರೈನಿಗೆ ಹೋಗ್ತೀರಿ? ಟ್ರೈನಿಗೆ
ಈಗ ಭಾಳ ಅನುಕೂಲ ಆಗತ್ತೆ ಹೌದು ಫ್ಲೈಟಿಂದ ಒಂದು ಕರೆಕ್ಟ್ ವ್ಯವಸ್ಥೆ ಇದೆ. ನಾವು ಫ್ಲೈಟ್ ಹೋಗೋದೇ ಇಲ್ಲ ಟ್ರೈನ್. ಫ್ಲೈಟಿಂದ ಒಂದು ವ್ಯವಸ್ಥೆ ಇದೆ. ನಮ್ಮ ಫ್ಲೈಟಿಂದ ಮೈಸೂರು ಟು ಹೈದರಾಬಾದ್ ಒಂದು ಕರೆಕ್ಟ್ ವ್ಯವಸ್ಥೆ ಇದೆ. ಈ ಕಡೆ ನಮಗೆ ಈ ಕಡೆ ಹುಬ್ಬಳ್ಳಿ ವ್ಯವಸ್ಥೆ ಮಾಡಿ ಕರೆಕ್ಟ್ ಇಲ್ಲ. ಮೈಸೂರು ಮೊದಲು ಇತ್ತು ಎಲ್ಲ ಕಡೆ ಇತ್ತು. ಹುಬ್ಬಳ್ಳಿಯಿಂದ ಜನಸಂಖ್ಯೆ ಬರ್ಬೇಕು, ಅವ್ರಿಗೆ ಲಾಭ ಇಲ್ಲ. ಲಾಭ ಇಲ್ಲ. ಇವು ಪಾಪ ಎಲ್ಲ ಕಡೆ ಚೆನ್ನೈ, ಹೈದರಾಬಾದ್, ಇದ್ದು ಇಂದೂರು, ಜೈಪುರ್ ಎಲ್ಲ ಕಡೆ ಕೊಚ್ಚಿ ಎಲ್ಲ ಇತ್ತು ಸರ್. ಎಲ್ಲ ಕಡೆ 7-8 ಸಿಟೀಸ್ ಇದ್ದು ಸರ್ ಡೈರೆಕ್ಟ್. ಇದ್ದು ಅಂದ್ರೆ ಜನ ಬೇಕಲ್ಲ, ಜನ ಟಿಕೆಟ್ ಭಾಳ ಆಗ್ಯದ, ದುಡ್ಡು ಜಾಸ್ತಿ ಆಗಿದೆ. ಅವಾಗ 3-4 ಸಾವಿರ ರೂಪಾಯಿದಾಗ ಟಿಕೆಟ್ ಸಿಗ್ತಿತ್ತು. ಮೊನ್ನೆ ಯಾವುದು ನೋಡಿದ್ರೆ 25,000 ತೋರಿಸಿತ್ತು ಇಲ್ಲಿ ನಮ್ಮ ಹೈದರಾಬಾದ್. 2 months ಲೇಟ್ ಆಗ್ತದೆ. ಹೈದರಾಬಾದ್ ಇದು ಮೈಸೂರು ಟು ಹೈದರಾಬಾದ್ ಅರ್ಜೆಂಟ್ ಹೋಗ್ಬೇಕು. 28,000 ರೂಪಾಯಿ. ನಾವಂದ್ರೆ ಅಷ್ಟು ಶ್ರೀಮಂತ ನಾವಿಲ್ಲ. ಟ್ರೈನ್ಗೆ ಹೋಗ್ಬಿಡೋ ಒಂದು ಫ್ಲೈಟ್ ಆದರೆ ಒಂದು ತಾಸಿನಾಗ ಓದ್ತೀವಿ. ಟ್ರೈನು ಓವರ್ನೈಟ್ ಟ್ರೈನ್ ಕನ್ವೀನಿಯೆಂಟ್ ಅದವ್ರಿಗೆ ಎಲ್ಲ ಕಡೆ. ಸೀಟ್ ಸಮಸ್ಯೆ ಭಾಳ ಕಷ್ಟ ಇದೆ ನಮಗೆ. ಇಲ್ಲೇ ನಾವು ಮೈಸೂರಿಂದ ಹುಬ್ಬಳ್ಳಿಗೆ ಬರ್ಬೇಕಾದ್ರೆ ಲೋಕಲ್ ಲೀಡರ್ಸ್ ಯಾರು ರಿಸರ್ವೇಷನ್ ಮಾಡಕ್ಕೆ ಇಂಟ್ರೆಸ್ಟ್ ತೊಂದರೆ ನಿಮ್ಮಂಥವ್ರಿಗೆ ಈಕ್ವದಾಗ ಕೊಟ್ಬಿಡ್ತಾರೆ. ಎಮರ್ಜೆನ್ಸಿ ಕೋಟ ಕೊಡೋರಿಗೆ ಆಗುತ್ತೆ ರೀ ನಮಗೆ. ಅಲ್ಲ ನಮಗೆ ಯಾರು ನಾವು ಹೇಳಿದ್ರಿ ಅಂದ್ರೆ ಯಾರಿಗಾರು ಲೋಕಲ್ MLA ಅವ್ರು ಯಾರಿಗಾರ ಹೇಳ್ಬೇಕು ಲೋಕಲ್. ಈಗ ಇದೆ ಒಂದು MP ಕೋಟ್ ಒಂದು ಕೊಡೋದು, MLA ಕೋಟ್ ಒಂದು ಕೊಡ್ಬೋದು. ಅದಕ್ಕೆ ಇನ್ನೊಂದು ಏನು ಗೊತ್ತಾ, ಈಗ ನಿಮಗೆ ಫೋನ್ ಮಾಡಿ ಹೇಳ್ಬೇಕು. ಈಗ ಮತ್ತೆ ನಾವು ಈಗ ನಮ್ಗೆ ಈಜಿ ಸಿಗೋರೋದು TR ಪಾರ್ಟಿ ಹೀಗಾಗುತ್ತೆ. ನಾನು ಅದೇ ನೋಡ್ತೀನಿ, ಇಲ್ಲಿಂದ ಏನು ಮೈಸೂರಿಂದ ಹುಬ್ಳಿಗೆ ಬರೋಕ್ಕೆ ತೊಂದರೆ ಆಗಲ್ಲ. ಒಂದು ಬಿಟ್ಟರೆ 10 ಟ್ರೈನ್ ಇದಾವೆ. ಹೌದು, ನಮಗೆ ಏನು ನಮ್ಗೆ ತೊಂದರೆ ಆಗ್ತಾ ಇರೋದು ಅಂದರೆ ಸ್ವಲ್ಪ ಹೈದರಾಬಾದ್ ಕನ್ವೀನಿಯಂಟ್ ಆಗ್ತಾ ಇಲ್ಲ. ದೂರ ಆಗತ್ತದ, ಬೇರೆ ಸ್ಟೇಟ್ ಆಗತ್ತದ, ಅದೊಂದೇ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಇಲ್ಲಿಂದ ಹೈದರಾಬಾದ್ ಓವರ್ನೈಟ್ ಟ್ರೈನ್ ಐತ್ರಿ, ಅದ ಸೀಟ್ ಸಿಗ್ತಾ ಇಲ್ಲ. EQ ಭಾಳ ಬೇಗ EQ ಏನು ಇಲ್ಲ, ಅವು ನಾರ್ಮಲ್ ಮ್ಯಾನ್ಯಲ್ ಆಗ್ತದೆ. 10 ನಿಮಿಷಕ್ಕೊಂದ್ಸಲ ಆಟೋಮೆಟಿಕ್ ರೀಡಿಂಗ್ ತಗೋತೈತೆ ಸರ್. ಏನು ಗೊತ್ತಾ, ಇವತ್ತಂತಲ್ಲ ನಾವು ಎಲ್ಲಿ ಅನುಷ್ಠಾನ ಮಾಡಿರಲಿ, ಒಂದು 4-5 ದಿವಸ ನನ್ನ ಸ್ವಲ್ಪ BP ಲೋ ಇರೋದು, ಸಂಪೂರ್ಣ ಲೋ ಬಂದಿರ್ತದೆ. ಹೇಳ್ತೀರಲ್ಲ, ನಮ್ಮ BP ಜಮ್ಮು ಕಾಶ್ಮೀರಕ್ಕೆ ಹೋದಾಗ 2ಕ್ಕೆ ಬಂದಿತ್ತು, ಸಂಪೂರ್ಣ ಲೋ BP ಬಂದ್ಬಿಟ್ಟದು. ಇಡೀ ಜಮ್ಮು ಕಾಶ್ಮೀರಕ್ಕೆ PhD ಕೆಲಸದ ಮೇಲೆ ಹೋಗಿದ್ದೆವು. ಇಡೀ ಯೂನಿವರ್ಸಿಟಿ ತಪ್ಪಾಗ್ಬಿಟ್ಟವು. ನಾವೇನು ಕರ್ನಾಟಕದವರು, ಮತ್ತು ನಾವಿರೋದು ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ. ಮತ್ತು ಅವತ್ತು ರಿಸರ್ವೇಷನ್ ಮಾಡಿಸಿದ್ದು ಕ್ಯಾನ್ಸಲ್ ಮಾಡಿಸಿದ್ದೆವು. ಯಾಕಂದ್ರೆ ಅದು ಹೋಗೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಕ್ಯಾನ್ಸಲ್ ಮಾಡಿಸಿ, ಮತ್ತು ಆಗಿಂದಾಗ ಅವು ಏರ್ಪ್ಲೇನ್ಗಳು ನೋಡಿದೆವು. ಹೈದರಾಬಾದ್ ನೋಡಿದೆವು, ಹೈದರಾಬಾದ್ ಸಿಗಲಿಲ್ಲ. ಬೆಂಗಳೂರು ಇವತ್ತು ಎಲ್ಲೂ ಬಿಜಿ ಸೀಟ್ಗಳು ಭಾಳ ಕಷ್ಟ ಆಗಿದೆ. ಇದಷ್ಟು ಹಾಗಾಗಿ ಅಲ್ಲಿ ಭಾಳ ಕಷ್ಟ ಆಗಿತ್ತು. ಆದರೆ ಇಡೀ ಯೂನಿವರ್ಸಿಟಿನೇ ಹೆಂಗಿದೆ ಅಲ್ಲಿ. ಅದು ಯಾವ ಯೂನಿವರ್ಸಿಟಿ, ಕಟ್ರಾದಾಗ ಬರ್ತದೆ ನೋಡ್ರಿ, ಜಮ್ಮುದಲ್ಲಿ ಕಟ್ರಾ. ಹೌದಾ? ಯೋಗದ ಮೇಲೆ ಎಲ್ಲವೂ ಈಗ ಯೋಗದಲ್ಲಿ ಬರುವ ಕನಸುಗಳು, ಯೋಗದಲ್ಲಿ ಬರುವ ಕನಸುಗಳು ಬೇರೆ. ನಿಮ್ಗೆ ಅದು ಗೊತ್ತಿಲ್ಲ, ನಮ್ಗೆ ಭಾಳ ಆಳಾಗಿದೆ. ಈಗ ಇಲ್ಲಿ ನಿಮಗೆ ಕನಸಿನಿಂದ ಏನಾಗತ್ತೆ ಅನ್ನೋದು ಇಂಡಿಕೇಟ್ ಆಗತ್ತೆ. ಎಲ್ಲವೂ ಅದರಿಂದ ಗೊತ್ತಾಗುತ್ತೆ. ಅದರಿಂದ ಎಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ಅದ್ರ ಬಗ್ಗೆ PhD ಮಾಡುವಾಗ ಇಡೀ ಪಾಪ ಅಲ್ಲಿ ಜಮ್ಮು ಕಾಶ್ಮೀರದ ಆ ಯೂನಿವರ್ಸಿಟಿಯವರು ಇಡೀ ಯೂನಿವರ್ಸಿಟಿ ಜನನೂ ಭಾಳ ಭಯಪಟ್ಬಿಟ್ಟಿದ್ರು. ಅಲ್ಲಿ ಹೋದಾಗ ನಮ್ಮ ಪರಿಸ್ಥಿತಿ ಏನದು,
ಒಮ್ಮೆ ಲೋ ಬಿ ಪಿ 3ಕ್ಕೆ ಬಂದದ ಏನಾಗಲ್ಲ ಅಂದ್ರೆ ನಾನು ಸ್ವಲ್ಪ ಉಪ್ಪು ನೀರು ಸಕ್ಕರೆ ನೀರು ಎರಡು ನಮ್ದೊಂದು ನೇಮ್ ಸಿಕ್ಬಿಟ್ಟದ ಸ್ವಲ್ಪ ಉಪ್ಪು ನೀರು ಕುಡಿದು ಬಿಡ್ತೀವಿ ಆಟೋಮೆಟಿಕ್ ಬಿ ಪಿ ತಾನೇ ಕವರ್ ಆಗ್ಬಿಡ್ತದೆ. ನಮ್ಗೆ ಗೊತ್ತದ ಯೋಗದಲ್ಲಿ ತುಂಬ ಶುಗರ್ ಲೋ ಬಂತಲ್ಲ ಏನಿರಲಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಸಕ್ಕರೆ ನೀರಾಗಿ ಕುಡಿ ಕಡಿ ಬರ್ತಾನೆ ಆಮೇಲೆ ಬರ್ತದೆ. ಹೈ ಬಂತು ಅಂದ್ರೆ ಕಡೆ ಅದು ನಮ್ಮ ಇಡೋರಿಗೆ ಯಾಕಂದ್ರೆ ಎಲ್ಲ ಬಿ ಪಿ ಲೆವೆಲ್ ಮಾಡಿ ಅಂದರು ನಮ್ಮದು ಈ ಬಿ ಪಿ ಶುಗರ್ ಏನು ನಮ್ಮ ಸಕ್ಕರೆ ಅಂಶ ಮತ್ತು ಉಪ್ಪಿನ ಅಂಶ ಅನ್ನುವಂಥದ್ದು. ಆದರೆ ನಮ್ಮ ಯೋಗದಲ್ಲಿ ಏನೋ ಉಪ್ಪಿನ ಅಂಶ ಕಡಿಮೆ ಮಾಡಬೇಕು ಅಂತ ಒಂದು ನಿಯಮ ಇದೆ. ಉಪ್ಪಿನ ಅಂಶ ಕಡಿಮೆ ಮಾಡ್ತಾ ಹೋಗಬೇಕು, ಶುಗರ್ನ ಅಂಶ ಕಡಿಮೆ ಮಾಡ್ತಾ ಹೋಗಬೇಕು ಅಂತ ಯೋಗದ ಒಂದು ನಿಯಮ ಅದು. ಅದು ಕವರ್ ಆಗಲಿಲ್ಲ ಅಂದ್ರೆ ಎಮರ್ಜೆನ್ಸಿ ಯೋಗದಲ್ಲಿ ಸಮಾಧಿಗೆ ಹೋಗೋದು ಎಮರ್ಜೆನ್ಸಿ ಇಟ್ಟಿರ್ಬೇಕು ಪಕ್ಕದಾಗ ಅಂತ. ಅದು ಮತ್ತೆ ಅದು ಕವರ್ ಮಾಡೋದು ಅದೇ ಯಾವ ಉಪ್ಪು ನಮ್ಮನ್ನು ಕವರ್ ಮಾಡ್ತಿದ್ದ ಅದೇ ಉಪ್ಪೇ ನಮ್ಮನ್ನು ಹಾಳು ಮಾಡೋದು ಜಾಸ್ತಿ ಆದರೆ ಹಾಗಾಗಿ ಉಪ್ಪು ಮತ್ತು ಸಕ್ಕರೆ ಅಂಶನ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು. ಕಬ್ಬಿನ ಕಾರ್ಯಕ್ರಮ ಚೆನ್ನಾಗಿತ್ತು. ನೀವೆಲ್ಲ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಮನೆಗೆ ಎಲ್ಲ ಆರಾಮಿದ್ರೆ ಎಲ್ಲರೂ ಮಕ್ಕಳು ಏನೇನು ಮಾಡ್ತಾರೆ? ಅದೇ ಇಬ್ರು ಡಾಕ್ಟರ್ ಅದಾರೆ. ಡಾಕ್ಟರ್ ಎಲ್ಲಿದ್ದಾರೆ ಡಾಕ್ಟರ್? ಒಬ್ಬ ಹುಬ್ಬಳ್ಳಿ ಆಗಿಲ್ಲ ಇದಂದ್ರೆ SDM ಧಾರವಾಡ STM, ಒಬ್ಬ ಬೆಳಗಾವ KLE. ಒಬ್ಬ ರಾಜಕೀಯ ರಾಜಕೀಯ ಅಲ್ರಿ, ಸಾಮಾಜಿಕ ಸಾಮಾಜಿಕ ಸೇವೆ ಹಾ, ರಾಜಕೀಯ ಅದ ಸಣ್ಣ. ಇವ್ರು ಜಮಾದಾರ್ ಅಂದ್ರೆ ಜಮಾದಾರ್ ಜಗನ್ನಾಥ್ ಸಿಂಗ್ ಜಮಾದಾರ್. ಜಗನ್ನಾಥ್ ಸಿಂಗ್ ಜಮಾದಾರ್. ಕನ್ನಡ ಬರ್ತದ? ಬರ್ತ ಕನ್ನಡದಾಗ ಚಲೋ ಬರೀದು. ಹೌದಾ? ಭಾಳ ಚೆನ್ನಾಗಿ ಬರೀ. ಮೂಲತಃ ಕರ್ನಾಟಕದಲ್ಲ ಅಥವಾ ಇವ್ರು ಕರ್ನಾಟಕನ, ಮೂಲತಃ ಪೂರ್ವಜರೆಲ್ಲ ರಾಜಸ್ಥಾನ. ಸಿಂಗ್ ಅಂತ ಎಲ್ಲ ರಾಜಸ್ಥಾನ ಗೊತ್ತು. ಸಿಂಗ್ ಜನಾಂಗ ಅವರು ಇದೊಂದು ಅವನ ಸಂಘಟನೆ ಅವ್ರದ್ದು ಇದಿದೆ. ಯಾರು ಗುರು ನಾನಕ್, ರಾಣಾ ಪ್ರತಾಪ್ ಸಿಂಗ್. ರಾಣಾ ಪ್ರತಾಪ್ ಸಿಂಗ್ ಮೂಲ ಯಾರು ಗುರುಗಳು? ಸಿಂಗ್ ಜನ ನಿಮ್ಮ ರಾಜಸ್ಥಾನದ ಸಿಂಗ್ ಜನಾಂಗ ಗುರುಗಳು ಯಾರು? ಗುರುಗಳು ಏಕಲಿಂಗೇಶ್ವರ ಸ್ವಾಮಿ ಯಾರೋ ಹಾಗೆ ನಿಂದು ಭಾಳ ಫೇಮಸ್ ಇದ್ದಾರೆ. ಅವ್ರ ಹೆಸರು ನನಗೆ ಗೊತ್ತದ, ನೆನಪು ಬರುವಂತ ಈಗ. ನೆನಪು ಬರ್ತಾ ಇಲ್ಲ. ರಾಜಸ್ಥಾನದಾಗ ನಮ್ಮ ರಾಜಸ್ಥಾನದವ್ರು ಬರ್ತಾರೆ. ಹೋದ್ರು ಹೋಗಿದ್ದಾರೆ ಹೋದ್ರು ಅವ್ನು ಪಾಪ ಅಲ್ಲಿಂದ ಬಂದು ರಾಜಸ್ಥಾನದಾಗ ನೋಡ್ರಿ ಅಲ್ಲಿಂದ ಲಿಂಗಗಳು ನಿಮ್ಮ 775 ಲಿಂಗಗಳು ಅಲ್ಲಿದ್ದಾನೆ ಎಲ್ಲ ಅಲ್ಲಿಂದ. ಬುಧೇಶ್ವರ ಮೂರ್ತಿ ಮತ್ತು ಬುಧೇಶ್ವರ ಚೆನ್ನಾಗಿದೆ. ಬುಧೇಶ್ವರ ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ಥಾಪನೆ ಅನುಷ್ಠಾನ ನಮಗೆ HK ಪಾಟೀಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಏನು ಅವಕಾಶ ಅಂದ್ರೆ ಇಲ್ಲಿ DC ಆಫೀಸ್ ಮುಂದೆ ಒಂದು 6 ಕೂತಿದ್ದೀವಲ್ಲ, ಅವಾಗ ನಮ್ಗೆ ಅಂತರ್ಗೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ ನೋಡ್ರಿ. ರಾಜಸ್ಥಾನಕ್ಕೆ ಹೋದೆವು. ಕಟ್ಲಿದೆ ಸಂಬಂಧ ಅವಾಗ ಏನಾಯ್ತು, ಲಿಂಗ ಹಾಳು ಕೊಟ್ಟು ಬಂದೆ. ಅವಾಗ ಆಗೋದೆಲ್ಲ ಒಳ್ಳೇದು ಅಂತ HK ಪಾಟೀಲ್ ಅವಕಾಶ ಅಂತ. ಆ್ಯಕ್ಚುಲಿ ಅದು ಮೇನ್ ಮುಖ್ಯ. ಯಾಕಂದ್ರೆ ಇವತ್ತು 775 ಲಿಂಗ ಪ್ರತಿಷ್ಠಾಪನೆ ಅದಕ್ಕೆ ಮುಖ್ಯ ಜವಾಬ್ದಾರಿ ಯಾರು? HK ಪಾಟೀಲ್. ಅವ್ರು ಇಲ್ಲೇ ಇದ್ದಾರೆ ಲೋಕಲ್. ಇಲ್ರಿ, ನಾಳೆ ಬೆಂಗಳೂರು ಮೀಟಿಂಗ್ ಐತ. ಅವ್ರದ್ದು ಮಿನಿಸ್ಟ್ರಿ ಮೀಟಿಂಗ್ ನಿನ್ನೆ ಬಂದು ಹೋದ್ರು. ಯಾವ ಖಾತೆ ಕೊಟ್ಟರು ಈಗ ಅವ್ರು? ಇನ್ನೂ ಇಲ್ರಿ, ಇನ್ನು ಖಾತೆಗಳು ಇನ್ನೂ ಫೈನಲ್ ಆಗಿಲ್ಲ. ಅಲ್ಲ ಅವ್ರು ಇನ್ನೂ ತೊಗೊಂಡಿಲ್ಲ. ಅವ್ರು ಇರ್ಬೇಕು. HK ಪಾಟೀಲ್ ಅಷ್ಟು ಗೊತ್ತಾ? HK ಪಾಟೀಲ್ ಎಷ್ಟು ಸಮಾಧಾನ, ಭಾಳ ಸಮಾಧಾನ. ಒಂದ್ಸರ್ತಿ ತುಂಬ BP ಅದಂಗೆ ಕಾಣಿಸ್ತವ್ರು. ಸಿಕ್ಕಾಬಿಟ್ಟು BP ಅನ್ನಂಗೆ ಕಾಣಿಸ್ತಾರೆ. ವ್ಯಕ್ತಿ ಅಂಥವ್ರೊಬ್ಬರು ಇರ್ಬೇಕು ಸಚಿವ ಸಂಪುಟದಲ್ಲಿ. ಇರ್ಬೇಕು ಅವರೊಬ್ಬರು ಹಿರಿಯರು. ನೀವು ಆಶೀರ್ವಾದ ಮಾಡ್ರಿ, ಸಂಕಲ್ಪ ಮಾಡ್ರಿ. ನಮ್ಮ ಸಂಕಲ್ಪ ಯಾವತ್ತೂ HK ಪಾಟೀಲ್ ಇರಲಿ ಅಂತ.
ಈಗ ಅವ್ರು ಬೆಂಗಳೂರಿಗೆ ಹೋಗ್ಯಾರ ನಾನು ಬಂದಿದ್ದು. ನೀವು ಯಾವಾಗ ಬೆಂಗಳೂರು ಹೋಗ್ಬೇಕು ಇವತ್ತು ರಾತ್ರಿ ಹೋಗಿ ಮತ್ತೆ ಯಾರು ಯಾವಾಗ- ಮೀಟಿಂಗ್ ಕರೆದ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಕರೆದ ನಾವು ಪಕ್ಷ ಅಂತ ಇನ್ನು ಉಳಿದ್ರೆ ಏನು ತೊಂದರೆ ಇಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ರಾಜ್ಯ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಇವೆಲ್ಲ ಸಣ್ಣ ಪುಟ್ಟ ಚೇಂಜ್ಗಳು ಆಗ್ತಾ ಇರ್ತವೆ